ಹೇ ಕ್ಯೂಟೀಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇಟ್ಸ್ ಬೀನ್ ಎ ಲಾಂಗ್ ಟೈಮ್ ಈ ಥರ ಒಂದು ಪ್ರಾಪರ್ ಸಿಟ್ ಡೌನ್ ವೀಡಿಯೋ ಮಾಡಿ. ಸೊ ಐ ಥಾಟ್ ನಾನು ಯಾಕೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರಲ್ಲಿ ನಾನು ಮಾಡಿರೋ ಮಿಸ್ಟೇಕ್ಸ್ನ ಶೇರ್ ಮಾಡಬಾರ್ದು, ಸೊ ದಟ್ ನೀವು ಅದೇ ಮಿಸ್ಟೇಕ್ನ ರಿಪೀಟ್ ಮಾಡದೇ ಇರಲಿ ಅಂತ ನನ್ನ ಮೈಂಡಿಗೆ ಬಂತು. ಸೊ ಲೆಟ್ಸ್ ಗೋ. ಫಸ್ಟ್ ಥಿಂಗ್ ಇಸ್ CGPA. ಐ ನೋ ನಿಮಗೆ ಈ ಪಾಯಿಂಟ್ ಕೇಳಿ ಬೋರ್ ಆಗಿಬಿಟ್ಟಿರುತ್ತೆ, ಬಿಕಾಸ್ ನಾನು ಎಲ್ಲ ವೀಡಿಯೋಸಲ್ಲೂ ಇದನ್ನು ಮೆನ್ಷನ್ ಮಾಡಿರ್ತೀನಿ. ತುಂಬ ಜನ ಹೇಳ್ತಿರ್ತಾರೆ ಇದೇನು ಮ್ಯಾಟರ್ ಆಗೋಲ್ಲ, CGPA ಮ್ಯಾಟರ್ ಆಗೋಲ್ಲ, ಬರೀ ಸ್ಕಿಲ್ಸ್ ಅಷ್ಟೇ ಮ್ಯಾಟರ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸಂಬೋಟ್ ಐ ಅಗ್ರಿ, ಸ್ಕಿಲ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ಆ್ಯಕ್ಚುಲಿ, ಆಯಿತಾ. ಬಟ್ ಅಟ್ ದ ಸೇಮ್ ಟೈಮ್ ಯಾವುದೇ ಕಂಪ್ನಿ ರೆಕ್ರೂಟ್ ಮಾಡೋಕ್ಕೆ ಬಂದಾಗ ಫಸ್ಟ್ ಅವರು ಕ್ರೈಟೇರಿಯಾ ಇಡೋದೆ, ಅಂದರೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇಡೋದೆ CGPA ಅದು. ಅಂದರೆ ಫಾರ್ ಎಕ್ಸಾಂಪಲ್ 7 or above 7 CGPA ಇರಬೇಕು, ಅಥವಾ 8 or above 8 CGPA ಇರಬೇಕು. ಈ ಥರ ಒಂದು ಕ್ರೈಟೇರಿಯಾನ ಅವ್ರು ಫಿಕ್ಸ್ ಮಾಡಿರ್ತಾರೆ, ಆಯಿತಾ. ಸೊ ನಿಮ್ಮ ಹತ್ರ ಅಷ್ಟು CGPA ಇಲ್ಲದೆ ಇರ್ಬೋದು, ಆದರೆ ನಿಮಗೆ ಆ ಕಂಪ್ನಿಗೆ ಏನು ಬೇಕು ಆ ಸ್ಕಿಲ್ಸ್ ನಿಮ್ಮ ಹತ್ರ ಇದೆ, ಆಯಿತಾ. ಆದರೆ ನೀವು ಇವಾಗ ಅಟೆಂಡ್ ಮಾಡೋಕ್ಕಾಗುತ್ತಾ ಇಂಟರ್ವ್ಯೂ ಪ್ರೊಸೆಸ್ನ? ಆಗಲ್ಲ. ಯಾಕೆಂದರೆ ಫಸ್ಟ್ ಎಲಿಜಿಬಿಲಿಟಿ ಕ್ರೈಟೇರಿಯಾನೇ ನೀವು ಫುಲ್ಫಿಲ್ ಮಾಡ್ತಿಲ್ಲ ಅವ್ರದ್ದು, ಅಲ್ವಾ. ಸೊ ಹಾಗಾಗಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಎಲ್ಲರೂ 7 or above 7 CGPAನ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ನೂ ಬೆಟರ್, ಸೇಫ್ ಆ್ಯಂಡ್ ಸ್ವೀಟ್ ಸ್ಪಾಟ್ ಅಂತಂದರೆ 8 to 9 CGPA. ಬಿಟ್ವೀನ್ 8 to 9 ಎನಿಥಿಂಗ್ ಇಸ್ ಫೈನ್, ಎನಿಥಿಂಗ್ above 8 ಇಸ್ ಗುಡ್, ಆಯಿತಾ. ಸೊ above 8 CGPAನ ನೀವು ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ. ಎಸ್ಪೆಷಲಿ ನೀವೇನಾದರೂ ಫಸ್ಟ್ ಇಯರಲ್ಲಿದ್ದರೆ ಟ್ರಸ್ಟ್ ಮೀ, ಇಟ್ಸ್ ಲೈಕ್ ದ ಗೋಲ್ಡನ್ ಟೈಮ್ ನಿಮಗೆ ಒಂದು ಏನು ಬೇಸ್ ಹಾಕ್ಕೊಳ್ಳೋಕ್ಕೆ CGPAಗೆ. ಆ್ಯಂಡ್ ನೀವು ಸೆಕೆಂಡ್ ಇಯರಲ್ಲಿದ್ರೂ ಇಟ್ಸ್ ನಾಟ್ ಟೂ ಲೇಟ್, ಯು ಕ್ಯಾನ್ ಸ್ಟಿಲ್ ಗೆಟ್ ಎ ಡೀಸೆಂಟ್ CGPA. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಬ್ಯಾಕ್ಲಾಗ್ಸ್ ಮಾಡ್ಕೊಬೇಡಿ. ಪರ್ಸ್ನಲಿ ನನಗೇನು ಬ್ಯಾಕ್ಲಾಗ್ಸ್ ಇಲ್ಲ ಇದುವರೆಗೂ, ಬಟ್ ನಾನು ನೋಡಿದ್ದೀನಿ ನನ್ನ ಫ್ರೆಂಡ್ಸ್ಗೆ ಬ್ಯಾಕ್ಲಾಗ್ಸ್ ಇರೋವಾಗ ಹಾನೆಸ್ಟ್ಲಿ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಆ ಒಂದು ಪರ್ಟಿಕ್ಯುಲರ್ ಸೆಮ್ಮಲ್ಲಿರೋ ಅಂಥ ಸಬ್ಜೆಕ್ಟ್ಸ್ನ ಕ್ಲಿಯರ್ ಮಾಡ್ಕೊಂಡ್ರೆ ಸಾಕಪ್ಪ ಅನಿಸಿರುತ್ತೆ. ಅಂಥದ್ರಲ್ಲಿ ಆ ಸೆಮ್ ಜೊತೆಗೆ ಪ್ರೀವಿಯಸ್ ಇಯರ್ ಸೆಮ್ದು ಮತ್ತು ಅಂದರೆ ಲೈಕ್ ಪ್ರೀವಿಯಸ್ ಸೆಮ್ದು ಮತ್ತೆ ನಾವು ಸಬ್ಜೆಕ್ಟ್ಸ್ ಬರೆದು ಪಾಸ್ ಮಾಡ್ಕೊಬೇಕಂತಂದರೆ ನಮಗೆ ತಲೆನೋವು, ಅಲ್ವಾ. ಇನ್ನೊಂದು ಸಲ ಎಕ್ಸಾಮ್ ಫೀಸ್ ಕಟ್ಟಿ ಆಮೇಲೆ ಮತ್ತೆ ಹೋಗ್ಬಾರ್ದು, ಪಾಸ್ ಮಾಡ್ಕೊಳ್ಳೋದು, ಇದೆಲ್ಲ ಯಾಕೆ ಹೇಳಿ? ಸುಮ್ಮನೆ ಆ ಸೆಮ್ಮಲ್ಲಿ ಎಷ್ಟಿರುತ್ತೆ ಸಬ್ಜೆಕ್ಟ್ಸು ಎಲ್ಲ ಪಾಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಆಯಿತಾ. ಆ್ಯಂಡ್ ಇನ್ನೊಂದು ಏನು ನನಗೆ ಶಾಕಿಂಗ್ ಅನಿಸ್ತು ಅಂತಂದರೆ ಕೆಲವೊಂದು ಕಂಪ್ನೀಸ್ ಏನು ಮಾಡುತ್ತೆ ಗೊತ್ತಾ, ಹಿಸ್ಟ್ರಿ ಆಫ್ ಬ್ಯಾಕ್ಲಾಗ್ಸು ಇರಬಾರ್ದು. ಎಲಿಜಿಬಿಲಿಟಿ ಕ್ರೈಟೀರಿಯಲ್ಲಿ ನಾನು ನೋಡಿದ್ದೀನಿ, ಒಂದು ಕಂಪ್ನಿ ಹೇಳಿದ್ದು ದಟ್ ಇವಾಗ ಎಲ್ಲ ಕಂಪ್ನೀಸ್ ಏನು ಹೇಳ್ತಾರೆ, ಕರೆಂಟ್ ಯಾವುದು ಬ್ಯಾಕ್ಲಾಗ್ಸ್ ಇರಬಾರ್ದು ಅಂತ ಹೇಳುತ್ತೆ. ಬಟ್ ಕೆಲವೊಂದು ಕಂಪ್ನೀಸ್ ಏನು ಮಾಡುತ್ತೆ, ಹಿಸ್ಟ್ರಿ ಆಫ್ ಬ್ಯಾಕ್ಲಾಗ್ಸೇ ಇರಬಾರ್ದಂತೆ. ಅಂದರೆ ಯಾವ ಸೆಮ್ಮಲ್ಲೂ ನಿಮಗೆ ಬ್ಯಾಕ್ಲಾಗ್ಸ್ ಇರಬಾರ್ದು, ಅದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಮಾಡಿದರು. ಐ ಮೀನ್ ವಿ ಕಾಂಟ್ ಬ್ಲೇಮ್ ದ ಕಂಪ್ನಿ ಆಲ್ಸೋ, ಬಿಕಾಸ್ ಅದು ಅವ್ರ ಇಷ್ಟ, ಅವ್ರ ಕಂಪ್ನಿಗೆ ಯಾವ ಥರ ಕ್ಯಾಂಡಿಡೇಟ್ಸ್ ಬೇಕು ಅಂತಂದ್ಬಿಟ್ಟು. ಸೊ ಹಾಗಾಗಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಪ್ಲೀಸ್ ಯಾವುದೇ ಥರ ಬ್ಯಾಕ್ಲಾಗ್ಸ್ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಆ ಸೆಮ್ಮಲ್ಲಿ ಎಷ್ಟಿರುತ್ತೋ ಅಷ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಆಲ್ರೆಡಿ ಸೆಕೆಂಡ್ ಇಯರಲ್ಲಿದ್ದು ಬ್ಯಾಕ್ಲಾಗ್ಸ್ ಬಂದಿತ್ತು ಅಂದರೆ ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಮೆಜಾರಿಟಿ ಕಂಪ್ನಿ ಏನು ಈ ಥರ ಇಡಲ್ಲ, ಹಿಸ್ಟ್ರಿನೇ ಇರಬಾರ್ದು ಅಂತ ಏನಿಡಲ್ಲ, ಕರೆಂಟ್ ಆನ್ ಗೋಯಿಂಗ್ ಬ್ಯಾಕ್ಲಾಗ್ಸ್ ಯಾವುದು ಇರಬಾರ್ದು ಅಂತ ಹೇಳ್ತಾರೆ ಅಷ್ಟೇ. ಸೊ ನೀವು ಆಲ್ರೆಡಿ ಆಗಿಬಿಟ್ಟಿದೆ ಬ್ಯಾಕ್ಲಾಗ್ಸ್ ಅಂತಂದರೆ ಫಾಸ್ಟ್ ಇಸ್ ಫಾಸ್ಟ್, ನಾವು ಹೋಗ್ಬಿಟ್ಟು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಇವಾಗ. ಇನ್ನು ಈ ಸೆಮ್ಮಿಂದ ಟ್ರೈ ಮಾಡಿ ಇನ್ಯಾವುದು ಬ್ಯಾಕ್ಲಾಗ್ಸ್ ಆಗದೇ ಇರಬಾರ್ದು, ಆಯಿತಾ. ಅಂದರೆ ಆಗದೆ ಇರೋ ಥರ ನೋಡ್ಕೊಳ್ಳಿ. ಅಕಸ್ಮಾತ್ ನೀವೇನಾದ್ರು ಫಸ್ಟ್ ಇಯರಲ್ಲಿದ್ದರೆ ಗೊತ್ತಾಯ್ತು ತಾನೇ ಬ್ಯಾಕ್ಲಾಗ್ಸಿಂದ ಏನೇನು ಎಫೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಒಂದು ನಮಗೆ ಕಷ್ಟ ಆಗುತ್ತೆ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ, ಇನ್ನೊಂದು ಕೆಲವೊಂದು ಕಂಪ್ನೀಸ್ ನೋಡಿ ಈ ಥರ ರೂಲ್ಸ್ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ನೀವೇನು ಮಾಡ್ತೀರಾ, ಫಸ್ಟ್ ಇಯರಲ್ಲಿ ನಾವು ಏನು ಓದ್ತೀವೋ ಬರೀ ಆ ಫಸ್ಟ್ PU ಸೆಕೆಂಡ್ PU ಅಲ್ಲಿರೋ ಕಾನ್ಸೆಪ್ಟ್ಗಳೇ ಇನ್ನೂ ಡೆಪ್ತಲ್ಲಿ ಓದಿರ್ತೀವಿ ಅಷ್ಟೇ ತಾನೆ. ಸೊ ನೀವು ಟ್ರೈ ಮಾಡಿ ಯಾವುದೇ ಥರ ಬ್ಯಾಕ್ಲಾಗ್ಸ್ ಮಾಡ್ಕೊಬೇಡಿ, ಆಯಿತಾ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಅಗೈನ್ ಎ ಬೋರಿಂಗ್ ಪಾಯಿಂಟ್, ಅಟೆಂಡೆನ್ಸ್. ಐ ನೋ ಲೈಕ್ ಡೈಲಿ ಕ್ಲಾಸಸ್ಗೆ ಹೋಗಿ ಅಟೆಂಡ್ ಮಾಡಿ ಏನು ಕಲ್ದೆಲೆ ವಾಪಸ್ ಬರ್ತೀವಿ, ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಇದೆ ನಿಜ, ಆಯಿತಾ. ಆದರೆ ಅಟೆಂಡೆನ್ಸ್ ಮೈಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಕಾಲೇಜ್ ಕ್ರೈಟೇರಿಯಾ ಎಷ್ಟು ಇಟ್ಟಿರ್ತಾರೆ, 75% ಅಟೆಂಡೆನ್ಸ್ ಕ್ರೈಟೇರಿಯಾ ಇಟ್ಟಿರ್ತಾರೆ. ಆ್ಯಂಡ್ ಕೆಲವೊಂದು ಕಾಲೇಜಲ್ಲಂತೂ 85% ಇಟ್ಟಿರ್ತಾರೆ. ಐ ನೋ ಇಟ್ಸ್ ಟೂ ಮಚ್, ಬಟ್ ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್, ಅಲ್ವಾ. ಸೊ ನಾವು ಜಸ್ಟ್ ಫಾಲೋ ಮಾಡಬೇಕಷ್ಟೇ ಅವ್ರು ಹೇಳೋದನ್ನು. ಸೊ ಹಾಗಾಗಿ ನಿಮ್ಮ ಕಾಲೇಜಲ್ಲಿ ಅಟೆಂಡೆನ್ಸ್ ಕ್ರೈಟೇರಿಯಾ ಎಷ್ಟಿದೆ, ಮಿನಿಮಮ್ ಅಟೆಂಡೆನ್ಸ್, ಅದನ್ನು ಮೇಂಟೈನ್ ಮಾಡಿ. ಫಾರ್ ಎಕ್ಸಾಂಪಲ್ 75% ಅಟೆಂಡೆನ್ಸ್ ಕ್ರೈಟೇರಿಯಾ ಇಟ್ಟಿದ್ದಾರೆ ಅಂದರೆ ಒಂದು 80 to 85% ಮೇಂಟೈನ್ ಮಾಡಿ. ನಾನು ಹೇಳ್ತೀನಿ ಯಾಕೆ ಎಕ್ಸ್ಟ್ರಾ ಇರಬೇಕು ಯಾವಾಗಲೂ ಅಟೆಂಡೆನ್ಸ್ ಅಂತ ಅಂದ್ಬಿಟ್ಟು. ಅದೇ ನಿಮ್ಮ ಕಾಲೇಜಲ್ಲಿ 85% ಅಟೆಂಡೆನ್ಸ್ ಕ್ರೈಟೇರಿಯಾ ಇದ್ದರೆ 90-95% ಅಟೆಂಡೆನ್ಸ್ನ ಮೇಂಟೈನ್ ಮಾಡಿ. ಯಾಕಪ್ಪ ಅಂತಂದರೆ ನೀವೇನಾದರೂ ಫ್ಯೂಚರಲ್ಲಿ ಹ್ಯಾಕಥಾನ್ಸ್ಗೆ ಹೋದರೆ, ವರ್ಕ್ಶಾಪ್ಸಿಗೆ ಅಟೆಂಡ್ ಆದರೆ ಕೆಲವೊಂದು ಸಲ ಏನು ಮಾಡ್ತಾರೆ ಅಂತಂದರೆ ಕಾಲೇಜಲ್ಲಿ ಕೊಡೋದೇ ಇಲ್ಲ ಅಟೆಂಡೆನ್ಸ್. ಮ್ಯಾಮ್ ಹ್ಯಾಕಥಾನ್ಗೆ ಹೋಗಿದೆ ಅಂದ್ರೂ ಕೊಡೋಲ್ಲ. ಅಂದರೆ ನೀವು ನಿಮ್ಮ ಕಾಲೇಜನ್ನು ರೆಪ್ರೆಸೆಂಟ್ ಮಾಡ್ತಿದ್ರೆ ಆ ಟೈಮಲ್ಲಿ ಕೊಡ್ತಾರೆ, ಸ್ಪೋರ್ಟ್ಸು ಹಂಗೆ ಹೋಗೋರಿಗೆ ಕೊಡ್ತಾರೆ. ಬಟ್ ನೀವು ಔಟ್ ಆಫ್ ಪ್ಯಾಷನ್ ಯು ಆರ್ ಡೂಯಿಂಗ್ ಸಮಥಿಂಗ್ ಅಂತಂದರೆ ದೇ ವೋಂಟ್ ಗಿವ್ ಅಟೆಂಡೆನ್ಸ್ ಫಾರ್ ದ್ಯಾಟ್, ಅಲ್ವಾ. ಸೊ ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಮೇಂಟೈನ್ ಮಾಡಬೇಕು ಅಟೆಂಡೆನ್ಸು, ಸೊ ದಟ್ ಅಲ್ಲಿ ನೀವು ಯಾವಾಗಾದರೂ ಬೇರೆ ಕಾಲೇಜಿಗೆ ಹ್ಯಾಕಥಾನ್ ಅಟೆಂಡ್ ಮಾಡೋಕ್ಕೆ ಹೋಗಿದಾಗ, ಇಲ್ಲ ಬೇರೆ ಕಡೆ ವರ್ಕ್ಶಾಪ್ಸ್ ಅಟೆಂಡ್ ಮಾಡೋಕ್ಕೆ ಹೋಗಿದಾಗ ನಿಮಗೆ ಅಟೆಂಡೆನ್ಸ್ ಹೋದ್ರೂ ಕೂಡ ಮಿನಿಮಮ್ ಎಷ್ಟು ಬೇಕು ಅಷ್ಟು ಇರುತ್ತೆ ನಿಮ್ಮ ಹತ್ರ ಅವಾಗ್ಲೂ,
ಅಟೆಂಡೆನ್ಸ್ ಆಯಿತಾ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ನೀವು ಎಷ್ಟೊಂದು ಸರ್ಟಿಫಿಕೇಷನ್ ಮಾಡ್ತೀರಾ ನೀವು 4 ಇಯರ್ಸ್ ಇಂಜಿನಿಯರಿಂಗ್ ಕೋರ್ಸಲ್ಲಿ ಆಯಿತಾ. ಆಮೇಲೆ ಕೆಲವೊಂದು ಹ್ಯಾಕಥಾನ್ಸ್ಗೆ ಹೋಗ್ತೀರಾ, ಎಷ್ಟೊಂದು ವರ್ಕ್ಶಾಪ್ಸ್ಗಳನ್ನ ಅಟೆಂಡ್ ಮಾಡ್ತೀರಾ. ಇವಾಗ ಫಾರ್ ಎಕ್ಸಾಂಪಲ್ ನೆನ್ನೆ ಯಾವ ತಿಂಡಿ ತಿಂದ್ರಿ ಅಂತ ಯಾರಾದರೂ ನಮಗೆ ಕೇಳಿದ್ರೆ ನೆನಪೇ ಆಗಲ್ಲ ನಮಗೆ ನೆನ್ನೆ ಬೆಳಗ್ಗೆ ಯಾವ ತಿಂಡಿ ತಿಂದಿದ್ವಿ ಅಂತ ಅಂದ್ಬಿಟ್ಟು. ಸೊ ಹೀಗಿರುವಾಗ ನಾವು ಹೆಂಗೆ ನೆನ್ಪಿಟ್ಕೊಳ್ಳೋಕ್ಕಾಗುತ್ತೆ, ಈ ದಿನ ಈ ಸರ್ಟಿಫಿಕೇಟ್ ಮುಗಿಸಿದ್ದೆ, ಈ ದಿನ ಈ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ, ಚಾನ್ಸೇ ಇಲ್ಲ ನೆನಪಿರೋಕ್ಕೆ ನಮಗೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಇದೆಲ್ಲನೂ ಪ್ರಾಪರಾಗಿ ಡಾಕ್ಯುಮೆಂಟ್ ಮಾಡಿ, ಒಂದು ಎಕ್ಸೆಲ್ ಶೀಟ್ ಇಡಿ, ಎಲ್ಲದಕ್ಕೂ ಸಪ್ರೇಟ್ ಮಾಡಿ. ಫಾರ್ ಎಕ್ಸಾಂಪಲ್ ಏನೋ ಒಂದು ಸರ್ಟಿಫಿಕೇಟ್ ಮಾಡಿದ್ರಿ ಆ್ಯಂಡ್ ಇನ್ನೊಂದು ಕ್ವಶನ್, ಸರ್ಟಿಫಿಕೇಟ್ ಎಲ್ಲಿಂದ ಮಾಡೋದು? ಎಷ್ಟೊಂದು ನಿಮಗೆ ಫ್ರೀ ಸರ್ಟಿಫಿಕೇಷನ್ಸ್ ಇರುತ್ತೆ ಕೆಲವೊಂದು ವೆಬ್ಸೈಟಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಇರ್ಬೋದು, ನೀವು ಅದರಲ್ಲಿ ಎಂಡ್ಲೆಸ್ ಯು ಕ್ಯಾನ್ ಡೂ ಎನಿ ನಂಬರ್ ಆಫ್ ಕೋರ್ಸಸ್ ಅದರಲ್ಲಿ. ಆಮೇಲೆ NPTEL ಇರ್ಬೋದು. ಸೊ ಈ ಥರ ಎಲ್ಲ ನೀವು ಅಲ್ಲಿ ಸರ್ಟಿಫಿಕೇಟ್ ಎಲ್ಲ ನಿಮಗೆ ಸಿಗುತ್ತೆ ಅಲ್ವಾ. ಸೊ ನೀವೇನು ಮಾಡಬೇಕು, ಒಂದು ಎಕ್ಸೆಲ್ ಶೀಟ್ ಓಪನ್ ಮಾಡಬೇಕು, ಆ ಸರ್ಟಿಫಿಕೇಟ್ ನಿಮ್ಗೆ ಯಾವಾಗ ಸಿಕ್ತು ಆ ಡೇಟ್ ಹಾಕಿ, ಆ ಸರ್ಟಿಫಿಕೇಟ್ ಹೆಸರೇನು, ಆ ಕೋರ್ಸಲ್ಲಿ ನೀವೇನು ತಿಳ್ಕೊಂಡ್ರಿ, ಒಂದು 2 to 3 ಲೈನ್ಸಲ್ಲಿ ಡಿಸ್ಕ್ರೈಬ್ ಮಾಡಿ ಸಾಕು, ಇನ್ ಡೀಟೇಲ್ ಏನು ಬೇಡ. ಅಂದರೆ ನೀವು ಒಂದು ಸ್ವಲ್ಪ ದಿನ ಆದಮೇಲೆ ನೀವು ವಾಪಸ್ ನಿಮ್ಮದು ಎಕ್ಸೆಲ್ ಶೀಟ್ ಓಪನ್ ಮಾಡಿದಾಗ ಅರೆ ಇದು ಯಾವ ಕೋರ್ಸು, ಇದು ಯಾವ ಸರ್ಟಿಫಿಕೇಟು, ಇದರಲ್ಲಿ ನಾನು ಏನು ಓದಿದೆ ಅಂತಲೂ ನಿಮ್ಗೆ ಅನಿಸ್ಬಾರ್ದಲ್ವಾ. ಜಸ್ಟ್ ಒಂದು 2 to 3 ಲೈನ್ಸಲ್ಲಿ ಏನಿತ್ತು ಆ ಕೋರ್ಸಲ್ಲಿ ಅನ್ನೋದನ್ನು ಬರೀರಿ ಅಷ್ಟೇ ಆಯಿತಾ. ಆಮೇಲೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ವರ್ಕ್ಶಾಪ್ಗೆ ಹೋದ್ರಿ, ಏನೋ ಡ್ರೋನ್ ಬಗ್ಗೆ ಹೇಳ್ತಿದ್ರು ವರ್ಕ್ಶಾಪಲ್ಲಿ, ಹೋಗಿರ್ತೀರಾ, ಅಟೆಂಡ್ ಮಾಡಿ ಬರ್ತೀರಾ, ಆಮೇಲೆ ಮರ್ತೋಗ್ಬಿಡ್ತೀವಿ ನಾವು ಹಿಂಗೆ ಅಟೆಂಡ್ ಮಾಡಿದ್ವಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇನ್ನೊಂದು ಎಕ್ಸೆಲ್ ಶೀಟಲ್ಲಿ ವರ್ಕ್ಶಾಪ್ಸ್ಗಂತಲೇ ಇಡಿ, ಡೇಟು, ಯಾವತ್ತು ಅಟೆಂಡ್ ಮಾಡಿದ್ದೀರಾ ವರ್ಕ್ಶಾಪ್ನ, ಆ ವರ್ಕ್ಶಾಪ್ ಹೆಸರೇನು, ಆ ವರ್ಕ್ಶಾಪಲ್ಲಿ ಏನು ತಿಳ್ಕೊಂಡ್ರಿ, 1 2 to 3 ಲೈನ್ಸಲ್ಲಿ ಡಿಸ್ಕ್ರೈಬ್ ಮಾಡಿ ಸಾಕು. ಈಗ ನಾನು ಹೇಳಿದ್ನಲ್ಲ, ಈಗ ಫಸ್ಟ್ ಇಯರಲ್ಲಿ ನೀವು ಅಟೆಂಡ್ ಮಾಡಿರೋ ವರ್ಕ್ಶಾಪ್ನ 3rd ಇಯರಲ್ಲಿ ನೀವು ನೆನ್ಪು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರೂ ನಿಮಗೆ ನೆನಪಾಗಲ್ಲ ಅಲ್ವಾ. ಆ್ಯಂಡ್ ನೀವೊಂದು ನೆನಪಾದ್ರೂ ಕೂಡ ಎಕ್ಸಾಕ್ಟ್ ಡೇಟ್ ಅಂತೂ ನೆನಪಾಗಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ಎಲ್ಲದಕ್ಕೂ ಸಪ್ರೇಟ್ ಎಕ್ಸೆಲ್ ಶೀಟ್ ಇಡಿ, ಎಲ್ಲನೂ ಡಾಕ್ಯುಮೆಂಟ್ ಮಾಡಿ ಪ್ರಾಪರಾಗಿ, ಲಾಸ್ಟಿಗೆ ರೆಸ್ಯೂಮೆಗೆ ಹಾಕ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಎಷ್ಟೊಂದು ಸರಿ ನಾವು ಒಂದೊಂದು ಸರ್ಟಿಫಿಕೇಟ್ ಮಾಡಿರ್ತೀವಿ ಬಟ್ ರೆಸ್ಯೂಮೆಗೆ ಹಾಕ್ಕೊಳ್ಳೋಕ್ಕೆ ಆಗಲ್ಲ, ಬಿಕಾಸ್ ನಾವು ಮರ್ತೋಗಿರ್ತೀವಿ. ಎಷ್ಟೊಂದು ಸತಿ ವರ್ಕ್ಶಾಪ್ ಅಟೆಂಡ್ ಮಾಡ್ತೀವಿ, ರೆಸ್ಯೂಮೆಗೆ ಹಾಕ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ಮರ್ತೋಗಿರ್ತೀವಿ ನಾವು. ಸೊ ಹಾಗಾಗಿ ಎಲ್ಲದಕ್ಕೂ ಪ್ರಾಪರ್ ಸಪ್ರೇಟ್ ಎಕ್ಸೆಲ್ ಶೀಟ್ನ ಮೇಂಟೈನ್ ಮಾಡಿ, ಸರಿನಾ. ಅದಾದಮೇಲೆ ಒಂದು ಸೆಮ್ಗೆ ಒಂದೊಂದು ಸರ್ಟಿಫಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಎಗೇನ್ ಐ ಆಮ್ ಸೇಯಿಂಗ್, ನೀವು ಬರೀ ಸರ್ಟಿಫಿಕೇಟ್ ಹಾಕಿದ ತಕ್ಷಣ ರೆಸ್ಯೂಮಲ್ಲಿ ಯಾರೂ ನಿಮಗೇನು ಜಾಬ್ ಕೊಡೋಲ್ಲ, ಬಟ್ ಸ್ಟಿಲ್ ಅಂದರೆ ಇಟ್ಸ್ ಬೆಟರ್ ಟು ಹ್ಯಾವ್ ಸಮಥಿಂಗ್ ದ್ಯಾನ್ ನಥಿಂಗ್ ಅಲ್ವಾ. ಸೊ ಜಸ್ಟ್ ಅಂದರೆ ಹಾಕಿರಿ ಸರ್ಟಿಫಿಕೇಟ್ಸು, ಬಟ್ ನಿಮಗೆ ಗೊತ್ತಿರಬೇಕು ಅದ್ರ ಬಗ್ಗೆ. ಕೇಳಿದ್ರೆ ಆ ಕೋರ್ಸಲ್ಲಿ ಏನು ಓದಿದ್ರಿ ಅಂತ ಗೊತ್ತಿರಬೇಕು ನಿಮಗೆ. ಅದಕ್ಕೆ ನಾನು ಹೇಳಿದ್ದು 1 2 to 3 ಲೈನ್ಸಲ್ಲಿ ಡಿಸ್ಕ್ರೈಬ್ ಮಾಡಿ ಅದರಲ್ಲಿ ಏನು ಓದಿದ್ರಿ ಅಂತ ಅಂದ್ಬಿಟ್ಟು. ಸೊ ದಟ್ ನಿಮಗೆ ತೀರಾ ಅಂದರೆ ಕ್ಲೂಲೆಸ್ ಆಗಿರಬಾರ್ದು, ಈ ಸರ್ಟಿಫಿಕೇಟ್ ಏನಕ್ಕೆ ಸಿಕ್ಕಿದೆ ಅಂತಲೇ ಗೊತ್ತಿಲ್ಲದೆ ಇರೋಷ್ಟು ಕ್ಲೂಲೆಸ್ ಆಗಬಾರ್ದು ಅಲ್ವಾ. ಸೊ ಹಂಗಾಗಿ ಆ್ಯಂಡ್ ಅಗೇನ್ ಮತ್ತೆ ಹೇಳ್ತೀನಿ, ಸರ್ಟಿಫಿಕೇಟ್ ಮಾಡಿದ ತಕ್ಷಣವೇ ಜಾಬ್ ಏನು ಕನ್ಫರ್ಮ್ ಇಲ್ಲ. ಇಟ್ಸ್ ಜಸ್ಟ್ ದಟ್ ಅಂದರೆ ಏನೋ ಒಂದು ಮಾಡಿದ್ದೀವಿ ಅಂತ ತೋರ್ಸೋಕ್ಕಾದ್ರೂ ಒಂದಿರಬೇಕಲ್ಲ. ಸೊ ಹಂಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಸೊ ಒಂದು ಸೆಮ್ಗೆ ಒಂದೊಂದು ಸರ್ಟಿಫಿಕೇಟ್ ಮಾಡ್ಕೊಂಡೋದ್ರೂ ಸಾಕು. ಬೈ ದ ಎಂಡ್ ಆಫ್ ಸೆಕೆಂಡ್ ಇಯರ್ ಯು ಹ್ಯಾವ್ ಟು ಬಿ ವೆರಿ ಶ್ಯೂರ್ ನೀವು ಏನು ಮಾಡಬೇಕು ಲೈಫಲ್ಲಿ ಅಂತ. ತುಂಬ ಜನ ಇದನ್ನು ನಿಮ್ಗೆ ಹೇಳಿರ್ತಾರೆ, ಹೇಳಿಲ್ಲ ಅಂದರೆ ನಾನೇ ಹೇಳ್ತೀನಿ. ಸೊ ಬೈ ದ ಎಂಡ್ ಆಫ್ ಸೆಕೆಂಡ್ ಇಯರ್ ನಿಮಗೆ ಗೊತ್ತಿರಬೇಕು ನಿಮ್ಮ ಲೈಫಲ್ಲಿ ನೀವು ಏನು ಮಾಡಬೇಕು ಅಂತ. ಇಂಜಿನಿಯರಿಂಗ್ಗೆ ಕಂಟಿನ್ಯೂ ಮಾಡಬೇಕಂದ್ರೆ ಪ್ಲೇಸ್ಮೆಂಟ್ ಕಡೆನೇ ಗಮನ ಕೊಡಬೇಕಾ, ಇಲ್ಲ ಬೇರೆ ಏನಾದರೂ ಇಂಟ್ರೆಸ್ಟ್ ಇದೆಯಾ ನಿಮಗೆ, ಇಲ್ಲ ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾ, ಎನಿಥಿಂಗ್ ಇಟ್ ಕ್ಯಾನ್ ಬಿ, ಅಥವಾ ಹೈಯರ್ ಸ್ಟಡೀಸ್ ಮಾಡಬೇಕಾ. ಸೆಕೆಂಡ್ ಇಯರ್ ಒಳಗೆ ಅಂದರೆ ಬೆಸ್ಟ್ ಏನಪ್ಪ ಅಂತಂದರೆ ಒಂದು 3rd ಸೆಮಿಸ್ಟರ್ ಆದ ತಕ್ಷಣ ತಿಳ್ಕೊಂಡಿದ್ರೆ ಇಟ್ಸ್ ಬೆಟರ್. ಅಕಸ್ಮಾತ್ ನೀವು ಆಲ್ರೆಡಿ 4th ಸೆಮ್ಮಲ್ಲಿದ್ದು ಈ ವಿಡಿಯೋ ನೋಡ್ತಿದ್ರೆ ಅಂದರೆ ಸ್ಟಿಲ್ ಇಟ್ಸ್ ನಾಟ್ ಲೇಟ್, ಇವಾಗ್ಲೂ ಟೈಮ್ ಇದೆ. ಡಿಸೈಡ್ ಮಾಡಿ ಏನು ಮಾಡಬೇಕು ಲೈಫಲ್ಲಿ ಅಂತ ಅಂದ್ಬಿಟ್ಟು. ಬಿಕಾಸ್ 3rd ಇಯರ್ಗೆ ಹೋದ ತಕ್ಷಣವೇ ಒಂಥರ ಆ ಪ್ಲೇಸ್ಮೆಂಟ್ ಅನ್ನೋ ವರ್ಡ್ ತುಂಬ ಕೇಳ್ತಾ ಇರ್ತೀರ. ಅಕಸ್ಮಾತ್ ನಿಮ್ಗೆ ಇಂಟ್ರೆಸ್ಟೇ ಇಲ್ಲ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಅಂತಂದರೆ ಯು ಕ್ಯಾನ್ ವರ್ಕ್ ಆನ್ ದ ಥಿಂಗ್ಸ್ ಯು ಆರ್ ಇಂಟ್ರೆಸ್ಟೆಡ್. ಅಕಸ್ಮಾತ್ ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಅಂತಂದರೆ ಪ್ರಿಪೇರ್ ಆಗಿ, ಅಥವಾ ಹೈಯರ್ ಸ್ಟಡೀಸ್ ಮಾಡಬೇಕಂತಂದರೆ ಎಗೇನ್ CGPA ಇಸ್ ಇಂಪಾರ್ಟೆಂಟ್. ಆಮೇಲೆ ಗೇಟ್ ಎಕ್ಸಾಮ್ ಬರೀಬೇಕು ಅಂದರೆ MTech ಏನಾದರೂ ಮಾಡಬೇಕು ಒಳ್ಳೆ ಸ್ಟ್ಯಾಂಡರ್ಡ್ ಕಾಲೇಜಸ್ಸಿಂದ ಅಂತಂದರೆ. ಸೊ ಹಂಗಾಗಿ ಡಿಸೈಡ್ ಮಾಡಿ ಅದಾದಮೇಲೆ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಿಮ್ಮ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಿ, ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ ಆ್ಯಂಡ್ ಬಿ ದ ಬೆಟರ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಆ್ಯಂಡ್ ನೀವು ಇಂಜಿನಿಯರಿಂಗ್ ಕಾಲೇಜ್ ಮುಗಿಸಿ ಗ್ರ್ಯಾಜುಯೇಷನ್ ಎಲ್ಲ ಆಗಿ ಹೊರಗಡೆ ಹೋಗುವಾಗ ಯು ಶುಡ್ ಬಿ ಕಂಪ್ಲೀಟ್ಲಿ ನ್ಯೂ ವರ್ಷನ್. ನಿಮಗೆ ಆಶ್ಚರ್ಯ ಆಗಬೇಕು, 4 ಇಯರ್ಸ್ ಹಿಂದೆ ಇದ್ದ ನೀವು ಹೆಂಗಿದ್ರಿ, 4 ಇಯರ್ಸ್ ಆದಮೇಲೆ ನೀವು ಕಾಲೇಜ್ ಹೊರಗಡೆ ಹೋಗುವಾಗ ಯಾವ ಥರ ಆಗ್ತಿದ್ರ, ಇಟ್ ಹ್ಯಾಸ್ ಟು ಬಿ ಲೈಕ್ ರೆಕಗ್ನೈಸೇ ಮಾಡಬಾರ್ದು. ಆ ರೇಂಜಿಗೆ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸೆಲ್ಫ್. ಸೊ ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಫ್ಯೂ ಪಾಯಿಂಟ್ಸ್ ಅಂತ ಅಂದ್ಕೊತೀನಿ. ಅಂದರೆ ನನಗೇನು ಗೊತ್ತು ಅಥವಾ ನಾನೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅವ್ರು ನನ್ನ ಫ್ರೆಂಡ್ಸ್ ಎಕ್ಸ್ಪೀರಿಯೆನ್ಸ್ ನೋಡಿ ನಾನು ಹೇಳಿದ್ದೀನಿ ವಿಡಿಯೋಲಿ. ಆ್ಯಂಡ್ ಇಫ್ ಯು ಥಿಂಕ್ ನಾನು ಏನಾದರೂ ಪಾಯಿಂಟ್ಸ್ ಮಿಸ್ ಮಾಡಿದ್ದೀನಿ ಅಂತಂದರೆ ಪ್ಲೀಸ್ ಅದನ್ನು ಕಮೆಂಟ್ಸಲ್ಲಿ ಹೇಳಿ, ಸೊ ದಟ್ ಇನ್ನೊಬ್ರು ನೋಡಿದಾಗ ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಯಾ, ಐ ಥಿಂಕ್ ದಟ್ಸ್ ದ ಎಂಡ್ ಆಫ್ ದ ವಿಡಿಯೋ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ಒನ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್
ಮಾಡಿ, ಕಮೆಂಟ್ ಮಾಡಿ ಏನು ಅನಿಸ್ತು ಅಂತ ಹೇಳಿ. ನಾನು ಏನಾದರೂ ಮಿಸ್ ಮಾಡಿದರೆ ಪ್ಲೀಸ್ ಅದನ್ನು ಹೇಳಿ. ಹಾಗೆ ನೆಕ್ಸ್ಟ್ ಯಾವ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಗೊತ್ತಿರೋ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು ಆರ್ ಎನಿ ಸ್ಟ್ರೀಮ್ ಫಾರ್ ದ್ಯಾಟ್ ರೀಸನ್, ಬಿಕಾಸ್ ಕೆಲವೊಂದು ಇಟ್ ಅಪ್ಲೈಸ್ ಟು ಎನಿಥಿಂಗ್. ಈ ಹ್ಯಾಕಥಾನ್ಸ್ ಸರ್ಟಿಫಿಕೇಟ್ಸ್ ಬಿಟ್ಬಿಟ್ಟು ಬೇರೆ ಪಾಯಿಂಟ್ಸ್ ಎಲ್ಲ ಎಲ್ಲರಿಗೂ ಅಪ್ಲೈ ಆಗುತ್ತೆ ಅಲ್ವಾ, ಯಾವ ಕೋರ್ಸ್ ಆದರೂ ಆಗಿರ್ಬೋದು. ಸೊ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಅವ್ರು ಓದ್ತಾ ಇದ್ದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.